ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೋತೀವಿ. ನಾವು ಆರಾಮಾಗಿದ್ದೀವಿ ನೋಡ್ರಿ. ಇವಾಗ ಖುಷಿದ ಬರ್ತ್ಡೇ ಐತಿ. ಇವತ್ತು ಖುಷಿ ಬರ್ತ್ಡೇ ಇರೋದ್ರಿಂದ ನಾವು ಇದು ಬಲೂನ್ ಡೆಕೋರೇಷನ್ ಮಾಡ್ಬೇಕಂತಂದು ಬಲೂನ್ ಎಲ್ಲಾನು ಈ ಥರ ಗಾಳಿ ತುಂಬಿಸ್ಬಿಟ್ಟು ಇಟ್ಟೇವಿ. ನಾವು ಆಲ್ರೆಡಿ ನಾನು ಬಲೂನ್ದು ಅದು ಡೆಕೋರೇಷನ್ ಮಾಡೋಕ್ಕಂತಂದು ಒಂದಿಷ್ಟು ಐಡಿಯಾಸ್ ಎಲ್ಲ ನೋಡಿದ್ದೆ ನಾನು ಯೂಟ್ಯೂಬ್ ಒಳಗೆ. ಆ ಐಡಿಯಾಸ್ ಎಲ್ಲ ಅದು ಹೆಂಗೈತಿ ಆ ಥರ ನಾನು ಮಾಡತ್ತಿದ್ದೆ. ನಾನು ಮಾಡಬೇಕಾದ್ರೆ ಈ ಥರ ಎಲ್ಲ ಕಟ್ಟಿ ಇಟ್ಕೊಂಡಿದ್ದೆ. ನಾನು ಎಲ್ ಶೇಪ್ ಒಳಗೆ ಹೆಂಗಾದರೂ ರೆಡಿ ಮಾಡಿದ್ರೆ ಆಯಿತು ನಾನು ಅಂತಂದು ಹಿಂಗೆ ನಾನು ನಮ್ಮ ಹಸ್ಬೆಂಡ್ ಎಲ್ಲನೂ ಈ ಥರ ಹಿಂಗೆಲ್ಲ ರೆಡಿ ಮಾಡಿದ್ವಿ ನಾವು. ಅದಾದಮೇಲೆ ನಮ್ಮ ಹಸ್ಬೆಂಡ್ ತಮ್ಮಗಳು ಎಲ್ಲರೂ ಬಂದರು. ಅವ್ರು ಚಿಕ್ಕಿ ಮಕ್ಕಳೆಲ್ಲ ಬಂದರು ಮನೆಗೆ. ಬಂದಾದ್ಮ್ಯಾಗ ಯಾಕೆ ಸುಮ್ಮನೆ ಈ ಥರ ಮಾಡೋದಕ್ಕಿಂತನೂ ಸ್ಟ್ಯಾಂಡ್ ಹಾಕಿಬಿಟ್ಟೆ ಇನ್ನೂ ಚೆನ್ನಾಗಿ ಬರ್ತೈತಿ, ಆ ಥರ ಮಾಡೋಣ್ರಿ, ಫುಲ್ ಜಾಗ ಬೇಕಾದಕ್ಕೆ ಇವನ್ನೆಲ್ಲ ತೆಗೆದುಬಿಟ್ಟು ಮಾಡೋಣ ಅಂತಂದು ಹೇಳಿದ್ರು ಅವರು. ಸರಿ ಹಂಗಿದ್ರೆ ನೀವು ಮಾಡ್ತೀರಂದ್ರೆ ಮಾಡಿರಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿದೆ ನಾನು. ಅವ್ರು ಮಾಡತ್ತಿದ್ರೆ ಅವ್ರು ಆಮೇಲೆ ಬಲೂನ್ಗೆ ಗಾಳಿ ಹಾಕೋ ಮಷೀನು ತೊಗೊಂಬಂದ್ರೆ ಅವರು. ಅದೇನೋ ಕರೆಂಟಿನ ಒಂದು ಮಷೀನ್ ಇತ್ತು, ಅದರಲ್ಲೇನ ಈಸಿ ಆಗ್ತೈತಿ. ಸುಮ್ಮನೆ ಈ ಥರ ಎಲ್ಲ ಕೈಲೇ ಅದು ಪಂಪ್ ಹೊಡ್ಕೊಂಡು ಕುಂತ್ರೆ ಕೈ ನೋವು ಬರ್ತಾವೆ ಅಂತಂದು ಹೇಳಿದ್ರೆ, ಸರಿ ಹಂಗಿದ್ರೆ ಹಂಗೆ ಮಾಡಿರಿ ಅಂತ ಹೇಳ್ಬಿಟ್ಟು ಕೊಟ್ಟೆ ನಾನು. 5 ನಿಮಿಷದೊಳಗೆ ಎಲ್ಲ ಬಲೂನ್ ಎಲ್ಲ ಉಬ್ಬಿಸಿದ್ರು. ಉಬ್ಬಿಸಿದ ನಂತರ ಈ ಥರ 2 ಪೈಪ್ ತೊಗೊಂಡ್ಬಂದ್ಬಿಟ್ಟು ಈ ಥರ ಹಾಕಾತಾರೆ. ಅದು ಹೆಂಗೆಲ್ಲ ಮಾಡ್ತಾರೆ ಅನ್ನೋದನ್ನು ಪೂರ್ತಿ ವಿಡಿಯೋ ಒಳಗೆ ನಿಮಗೆ ತೋರಿಸ್ತೇನೆ ನಾನು. ಹೆಂಗೆಲ್ಲ ಇರ್ತೈತಿ ಅನ್ನೋದನ್ನು ಕೂಡ ತೋರಿಸ್ತೇನೆ ನೋಡಿರಿ. ಇವಾಗ ಬರ್ಡೇ ಕೂಡ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋ ಒಳಗೆ ನಾನು ತೋರಿಸ್ತೇನೆ ನಾನು. ಎಲ್ರಿಗೂ ಈ ವಿಡಿಯೋ ಲೈಕ್ ಆಗಿದ್ದರೆ ಎಲ್ಲರೂ ಕೂಡ ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಎಲ್ಲರೂ ಕ್ಲಿಕ್ ಮಾಡ್ಕೋರಿ. ಯಾಕಂತಂದ್ರೆ ನಾ ಕಳಿಸುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತೈತಿ. ಅದರಿಂದ ನಾ ಕಳಿಸುವಂಥ ವೀಡಿಯೋಸ್ ಎಲ್ಲ ನಿಮ್ಗೆ ಮುಂಚಿತವಾಗಿ ನೋಡಕ್ಕೆ ಸಿಗ್ತಾವೆ. ಸರಿ ಸೋನಾ. ಸೋನಿ ಬಾರ್ಲಿ ವಿಡಿಯೋ ಮಾಡ್ತೀನಿ. ಸೋನಿ ಬಾಯ್ಲಿ. ಓ ಸೋನಿ ಈಗ 2 ಪೈಪ್ ಬೇಕಾನ ಇದಕ್ಕೆ? ಎಲ್ಲ ಹತ್ತದ ಕೊಡಲಿ ಹೋಗ್ತೇನೆ. ಚಂದ ಕಿರಣ್ಣ ನೀನು ಚೀಸ್ ಅನ್ನ ಕೆಲಸ ಆಗುತ್ತೆ. ಕಿರಣ್ ಅನ್ನ ಚೀಸ್ ಅನ್ನು ಅಂತ ಗೊತ್ತಿತ್ತು. ನೀವು ಚೀಸ್ ಅಂದ್ರಿ, ನೀವೆಲ್ಲ ಚೀಸ್ ಅಂತ ಚೀಸ್. ಚೀಸ್ ಅನ್ನ ಕಿರಣ್ ಅನ್ನ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಪೈಪಿಗೆ ಆ ಬಲೂನ್ ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಅದೇನು 2 ಪೈಪ್ ಬೇಕಾಗ್ತವೆ ಇದಕ್ಕೆ. 2 ಪೈಪನ್ನು ಈ ಥರ ಬೆಂಡ್ ಮಾಡ್ಕೋಬೇಕು. ಅವನ್ನ 2 ಪೈಪ್ ಜೋಡಿಸ್ಬಿಟ್ಟು ಅದಾದ್ಮೇಲೆ ಬೆಂಡ್ ಮಾಡ್ಕೋಬೇಕು. ಬೆಂಡ್ ಮಾಡ್ಕೊಂಡ ನಂತರ ಅದು 2 ಸ್ಟ್ಯಾಂಡ್ ಬರ್ತಾವಲ್ಲ, ಆ ಸ್ಟ್ಯಾಂಡಿಗೆ ಅವನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಈ ಥರ ನಾವು ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸ್ಕೋಬೋದು ಆರಾಮಾಗಿ. ಭಾಳ ಅಂದರೆ ಭಾಳ ಈಸಿ ಐತಿ ಇದು ಮಾಡೋದಂತ್ರೂ. ಮತ್ತು ಇದಲ್ದ ನಾ ಫಸ್ಟ್ ಟ್ರೈ ಮಾಡಿದ್ದೆ ಅದು ದಾರದ ಒಳಗೆ ಮಾಡತ್ತಿದ್ದೆ ನಾನು. ಯೂಟ್ಯೂಬ್ ಒಳಗಂತೂ ರಗಡ ಐಡಿಯಾಸ್ ಸಿಗ್ತಾವೆ, ಅದ್ರೊಳಗೆ ನೋಡ್ಬಿಟ್ಟು ನಾ ಮಾಡತ್ತಿದ್ದೆ. ಅದಾದ್ಮ್ಯಾಗ ಈ ಐಡಿಯಾ ಎಲ್ಲ ಹುಡುಕಿದ್ರಿ ಇವರೇ. ಇದು ಅಂತೂ ಭಾರಿ ಅಂದರೆ ಭಾರಿ ಆಯ್ತು, ಮಸ್ತ್ ಆಯ್ತು. ಇದು ಮುಂಚೆಕ ಐಡಿಯಾ ಇದ್ದಿದ್ರೆ ನಾವು ಇನ್ನೂ ಸ್ವಲ್ಪ ಕಲರ್ ಬೇರೆ ಎಲ್ಲ ಕಲರ್ದು ಬಲೂನ್ಸ್ ಎಲ್ಲ ತರ್ತಿದ್ವಿ. ಇಲ್ಲಿ ನಮ್ಮ ನಿಯರ್ ಒಳಗೆ ಯಾವುದು ಅಷ್ಟು ಕರೆಕ್ಟ್ ಇರುವಂಥ ಶಾಪ್ನೂ ಇರಲಿಲ್ಲ. ಒಂದಿಷ್ಟು ಬಲೂನ್ ತೊಗೊಂಬಂದಿದ್ವಿ, ಅವೆಲ್ಲ ಜಲ್ದಿನ ಒಡ್ಯಾಕತ್ತುವ. ಯಾಕಂತಂದ್ರೆ ಇದು ಕರೆಂಟಿಂದ ಇದು ಬಲೂನ್ಗೆ ಹವಾ ಹಾಕೋದೈತಲ್ಲ, ಅದ್ರ ಜಾಸ್ತಿ ಆ ಪೋರ್ಸಿಗೆ ಆ ಬಲೂನ್ ಎಲ್ಲ ನಿಲ್ಲತ್ತಿರಲಿಲ್ಲ. ಹೀಗಾಗಿ ನಾವು ಇದ್ದಿದ್ದು ಕಲರ್ಸ ಇರಲಿ ಅವ ಚಲೋ ಅದಾವ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ವಿ ನಾವು. ಇದ್ರದಂತೂ ಮಸ್ತ್ ಅಂದ್ರೆ ಮಸ್ತ್ ಆತ. ಇದು ಮಾಡಿದ್ದು ನಂಗೆ ಭಾಳ ಲೈಕ್ ಆತ. ಟೋಟಲಿ ಹೇಳ್ಬೇಕಂತಂದ್ರೆ ನಾ ಹಾಕಿದ ಪ್ಲ್ಯಾನ್ ಥರ ಏನಾಗಿಲ್ಲ, ಅದಕ್ಕಿಂತ ಸ್ವಲ್ಪ ಇನ್ನೂ ಚಲೋನ ಆಗಿತ್ತು ಅಂತ ಹೇಳ್ಬೋದು.
ಮಸ್ತ್ ಆಯ್ತು. ನಂಗಂತೂ ಟೋಟಲಿ ಇದು ಬಲೂನ್ ಕಲರ್ಸು ಇಷ್ಟ ಆದವು ಮತ್ತು ಇದು ಡೆಕೋರೇಷನ್ನು ನನಗೆ ಈ ಥರ ಮಾಡಿದರೆ ಇಷ್ಟ ಆಯಿತು. ಖುಷಿ ಬೇಕಿತ್ತ ನೋಡಿ ಫ್ರೆಂಡ್ಸ್, ಇವಾಗೆಲ್ಲನೂ ರೆಡಿ ಆಯ್ತಾ. ರೆಡಿ ಆದಮೇಲೆ ಡೆಕೋರೇಷನ್ ಅಂತೂ ಪೂರ್ತಿಯಾಗಿ ಮುಗಿಸಿದಾದ್ಮ್ಯಾಗ ಈಕಿದ ರೆಡಿ ಮಾಡಬೇಕಲ್ಲ ಇನ್ನು ಅಂತಂದು ಈಕಿನ ರೆಡಿ ಮಾಡತ್ತೀನಿ ನಾನು. ಫಸ್ಟ್ ಈಕಿನ ರೆಡಿ ಮಾಡಿ ಆಮೇಲೆ ನಾ ರೆಡಿ ಆಗಕ್ಕೆ ಹೋದರೆ ಈಕೆ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾಳೆ ನಾ ರೆಡಿ ಮಾಡಿದ್ದೆಲ್ಲ ಅಂತ ಅಂದ್ಕೊಂಡೆ. ಫಸ್ಟ್ ನಾನು ರೆಡಿಯಾಗಿ ಒಂದು ಸ್ವಲ್ಪ ಇಲ್ಲಿ ಏರಿಯಾದಾಗ ಒಂದು 4-5 ಜನ ಮನೆಗೆ ಹೇಳಿ ಬರಬೇಕಾಗಿತ್ತು. 4-5 ಜನ ಮನೆಗೆ ಹೇಳಿ ಅದಾದಮೇಲೆ ಈಕಿನ ಬಂದು ರೆಡಿ ಮಾಡತ್ತಿದ್ದೆ ನಾನು. ಮತ್ತು ಅದ್ರಾಗೂ ಈಕಿ ಡ್ರೆಸ್ ಸ್ವಲ್ಪ ಹೆವಿ ಆಗಿತ್ತು. ಆಕೆಗೆ ಹಾಕೊಂಡು ಬಾಳೋತ ನಾನು ನಿಲ್ಲಕ್ಕಾಗಂಗಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹೀಗಾಗಿ ನಾನು ಮುಂಚೆಗೆ ಏನು ಕೆಲಸ ಐತಲ್ಲ ಅದನ್ನೆಲ್ಲ ಮುಗಿಸ್ಬಿಟ್ಟೆ. ಅದಾದಮೇಲೆ ನಾನು ಸ್ವಲ್ಪ ಹೊರಗೆ ಎಲ್ಲರಿಗೂ ಒಂದು ಸ್ವಲ್ಪ ಹೊರಗಿನ ಜನಕ್ಕೆ ಹೋಗಿತ್ತಲ್ಲ ಅವರಿಗೆಲ್ಲ ಹೇಳಿ ಆದ್ಮ್ಯಾಗ ಬಂದಿಕ್ಕೆ ರೆಡಿ ಮಾಡಿದ್ರೆ ಅಂದ್ಕೊಂಡು ರೆಡಿ ಮಾಡತ್ತೆ ನಾನು. ಡ್ರೆಸ್ ಕಲರ್ ಅಂದರೂ ಸೂಪರ್ ಆಗಿತ್ತು. ಅದೇ ಡ್ರೆಸ್ ಕಲರ್ ನಾನು ಡ್ರೆಸ್ ಹಾಕೊಂಡೇನಿ. ನಾ ಈ ಸರಿ ಹೊಸ ಡ್ರೆಸ್ ಅದು ಏನು ತೊಗೊಳಕ್ಕೆ ಹೋಗಿಲ್ಲ. ಮೊದಲು ಡ್ರೆಸ್ ಇದ್ದವಲ್ಲ ಅದು ನಾನು ಡ್ರೆಸ್ಸನ್ನು ಯೂಸ್ ಮಾಡ್ಕೊಳತ್ತೀನಿ. ಮತ್ತು ಇವಾಗ ನಮ್ಮದು ಮೊನ್ನೆ ಮ್ಯಾರೇಜ್ ಆ್ಯನಿವರ್ಸರಿ ಒಳಗೆ ಇವಾಗ ಡ್ರೆಸ್ ಕೊಡಿಸಿದ್ದೆ ನಾನು. ನಾವು ಬೇಡ ನಾ ಈ ಸರಿ ಏನು ಡ್ರೆಸ್ ತೊಗೊಳಂಗಿಲ್ಲ, ತೊಗೊಂಡೇನಿ ನಾನು. ನಡು ಎಲ್ಲ ಭಾಳ ಮಿಡಲ್ ರಗಡೆ ಡ್ರೆಸ್ ತೊಗೊಂಡೇನಿ, ಈಗೇನು ಬೇಡ ನನಗೆ ಅಂತಂದ್ರೆ. ಹಾಗಾಗಿ ನಾನು ಸ್ವಲ್ಪ ಯಾಕಂತಂದ್ರೆ ಈಕಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಲೇಟ್ ಆಯಿತು. ಅವರೆಲ್ಲ ನಂಗೆ ತಗೋ ಅಂತ ಹೇಳಿದ್ರು, ನಮ್ಮ ಹಸ್ಬೆಂಡ್ ತಗೋ ಅಂತಂದು ಅಮೌಂಟು ಕೊಟ್ಟಿದ್ರು. ಆದರೆ ಈಕಿದು ಶಾಪಿಂಗ್ ಮಾಡ್ಬೇಕಾದ್ರೆ ಭಾಳ ಲೇಟ್ ಆಯ್ತು. ಹೀಗಾಗಿ ಮನೆಯೊಳಗೆ ನನ್ನ ಡ್ರೆಸ್ ಅದ ಒಂದು ಸಾರಿ ಯೂಸ್ ಮಾಡಿದಾಗ ವಾಪಸ್ ಯೂಸ್ ಮಾಡಿಲ್ಲ ಅಂದ್ಕೊಂಡು ಅದೇ ಡ್ರೆಸ್ಸನ್ನು ಸ್ವಲ್ಪ ಇದಕ್ಕೆ ಮ್ಯಾಚ್ ಆಗ್ತಾವಂತಂದು ಆ ಡ್ರೆಸ್ಸನ್ನು ಹಾಕೊಳತ್ತೇನೆ ನಾನು. ಈಗ ಸ್ವಲ್ಪ ದಿನ ಬಿಟ್ಟು ಆಮೇಲೆ ಅದು ಅಮೌಂಟಿಂದ ನಾನು ಡ್ರೆಸ್ ತೊಗೋತೀನಿ. ಆಮೇಲೆ ನೆಕ್ಸ್ಟ್ ಯಾವಾಗ ಟೈಮ್ ಸಿಗ್ತಿದ್ದೋ ಅವಾಗ ಹೋಗಿ ತೊಗೋಬೋದು ಅಂತಂದು ಸುಮ್ಮನೆ ಅದೇ ನಾನು ಇವಾಗ. ನೋಡಿರಿ, ಇವಾಗ ಇಷ್ಟೆಲ್ಲ ಡ್ರೆಸ್ ಹಾಕಿಬಿಟ್ಟು ಇಷ್ಟೆಲ್ಲ ರೆಡಿ ಮಾಡಿ ಕುಂದಿರ್ಸೇನಿ. ಇನ್ನು ಮುಂದಿಂದ ರೆಡಿ ಮಾಡ್ಬೇಕಂತಂದ್ರೆ ಆಕೆಗೆ ಏನಾದರೂ ಒಂದು ಮಾತಾಡ್ಸ್ಕೊತಾದ್ರೂ ಕುಂದಿರ್ಬೇಕು, ಇಲ್ಲ ಅಂತಂದ್ರೆ ಏನಾದರೂ ಒಂದು ಫೋನ್ ಒಳಗೆ ಏನಾದರೂ ಹಚ್ಚಾದರೂ ಕೊಡಬೇಕು, ಇಲ್ಲ ಅಂತಂದರೆ ಕರೆಕ್ಟಾಗಿ ನಿಲ್ಲಂಗೆ ಇಲ್ಲ. ಸ್ವಲ್ಪ ಫೋನ್ ಒಳಗೆ ಆಕಿದು ಏನು ಕಾರ್ಟೂನ್ಸ್ ಇರ್ತಾವಲ್ಲ ಅದನ್ನ ಹಚ್ಕೊಟ್ಟಿದ್ದೆ ನಾನು. ಅದನ್ನೆಲ್ಲ ನೋಡ್ಕೊಂಡು ಕುಂತಿದ್ಲಕ್ಕಿ ಅಷ್ಟೊಂದು ನೋಡ್ದೆ ರೆಡಿ ಮಾಡಿದ್ರೆ ಆತಂತಂದು ರೆಡಿ ಮಾಡತ್ತೀನಿ ನಾನು. ಆಕೆಗೆ ಹೇರ್ ಸ್ಟೈಲ್ ಮಾಡಬೇಕಲ್ಲ ಅಂತಂದು ಹೇರ್ ಸ್ಟೈಲ್ ಮಾಡೋಕ್ಕಂತಂದು ಎರಡು ಫೋನಿಗೆ ಹಾಕಿದ್ವಿ. ಅದು ಯಾಕೋ ಹೇರ್ ಸ್ಟೈಲ್ ನನಗೆ ಇಷ್ಟ ಆಗಲಿಲ್ಲ. ಅದನ್ನು ಪದೇ ಆಕೆ ಕೆಡಿಸ್ಕೊಳಕತ್ತಲ್ಲ. ಹೀಗಾಗಿ ಮತ್ತೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೇಕಂತಂದು ಮತ್ತೆ ಹೇರ್ ಸ್ಟೈಲ್ ಚೇಂಜ್ ಮಾಡತ್ತೇನೆ ನಾನು.
ಬೇರೆ ರೀತಿ ಯಾವ್ದಾರ ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಆತಂತ ನೋಡಾತೀನಿ. ಈಕೆ ಏನು ಮಾಡಿದ್ರು ನಿಲ್ಲಾತನೇ ಇಲ್ಲ. ಅದ್ರಾಗ ಟೈಮ್ ಬೇರೆ ಭಾಳ ಅಂದ್ರೆ ಭಾಳ ಟೈಮ್ ಆಗಿರುತ್ತೆ ಇವಾಗ. ಈಕೆ ಕರೆಕ್ಟ್ 9 o'clock ಅನ್ಕೊಡ್ದೆ ಮಲ್ಕೊಂಡ್ಬಿಡ್ತಾಳೆ. ಇವತ್ತು ನೋಡಿದ್ರೆ ಈಗ ಆಲ್ರೆಡಿ 9 o'clock ಆತು. ಇನ್ಮ್ಯಾಗ ಬಡ್ಡೆ ಸ್ಟಾರ್ಟ್ ಮಾಡಬೇಕಲ್ಲ, ಈಕೆ ನಿಲ್ತಾಳೋ ಅದ ಡೌಟ್ ಆಗಿತ್ತು ನನಗೆ. ಆದರೂ ನಿಲ್ತಾಳೋ ಏನು ಮಾಡ್ತಾಳೋ ಅಂದ್ಕೊಂಡು ರೆಡಿ ಮಾಡತ್ತೀನಿ ನಾನು. ನಮ್ಮ ಮನೆಯೊಳಗೆ ಎಲ್ಲರೂ ಜಲ್ದಿ ರೆಡಿ ಮಾಡು, ಈಕೆ ನಿಲ್ಲಂಗಿಲ್ಲ ಮತ್ತು ಈಕೆ ನಿದ್ದೆ ಬಂದ್ಬಿಡ್ತೈತಿ ಅಂತಂದು ಹೇಳತ್ತಿದ್ರು. ಅದಾದಮೇಲೆ ಸ್ವಲ್ಪ ಮನೆ ಮುಂದೆಲ್ಲ ಹೇಳಿ ಹೋಗಿದ್ನಲ್ಲ, ಅವರೆಲ್ಲ ಬಂದಿಕ್ಕಿ ವಿಶ್ ಮಾಡೋದು ನಡು ಎಲ್ಲ ಬಂದಿಕ್ಕಿ ವಿಶ್ ಮಾಡೋದು ಇದು ಮಾಡತ್ತಿದ್ರು. ಸ್ವಲ್ಪ ನಮ್ದು ಕೆಲಸ ಐತಿ ಅಂತಂದು ಹೇಳಿಕಿ ಚಾಕ್ಲೇಟ್ ಕೊಟ್ಟು ವಿಶ್ ಮಾಡಿ ಹೋಗತ್ತಿದ್ರು. ಟಾಟಾ ಮಾಡ ಸೋನಿ, ಟಾಟಾ ಮಾಡ. ಸೋನಿ ಇಲ್ಲಿ ನೋಡಿಲ್ಲ. ಬಂದಾಗ ರೆಡಿ ಆಗ್ತಿದ್ಲ ತಾಯಿ ಮಗಳು. ಸೋನಿ ಇಲ್ಲಿ ನೋಡಿ. ಸೋನಿ ಆಕೆ ಕಾಲ ಊಟ ಹಾಂ ಇಲ್ಲಿ ನೋಡಿ. ಹಾಂ ಇಲ್ಲಿ ನೋಡಿ ಸೋನಿ, ಅದನ್ನ ತೆಗಿಬೇಕು. ಸೋನಿ ಇಲ್ಲಿ ನೋಡಿಲ್ಲ. ಸೋನಿ ಸೋನ್ ಸೋನಿ ಚಾದರ್ ತೆಗಿಯ. OnePlus ಅನ್ನಿದೆ. ಅಣ್ಣ ನಿಂಗೆ ಗೊತ್ತಿಲ್ಲ, ಹೊಸದ್ ಬಿಟ್ಟಾರ ಇದನ್ನ ಬಿಟ್ಕೊಳತ್ತೊಂಡು ನಾವು ಲೈನ್ ಹಾಗೆ ಅಸಲು ಮಾಹಿತಿ ಇಲ್ಲ. ಬಸ್ ಬಂತ ಮೊದಲೇ ನನ್ನ ಮಾತಾಡ್ತೀನಿ. ಬಸ್ಯಾ ಕೆಲಸ ಮಾಡ್ತ ನೋಡಲ್ಲಿ ಯಾರ ಮಾಡತ್ತಾಳಕಿಲ್ಲ. ಈ ಖುಷಿ ಓ ಶಾನ್ Sunny.
ಆನಂದ ಭಾಷಣ ಅನ್ನೋದಲ್ಲೂ ಅಲ್ಲ. ಅದು ಆನಂದ ಸೋನ್ ಬುಡ್ ಬಾರಿ ತಂದಿಲ್ಲ ಲೈಟ್ ಅಂತ ವಿರೋಣ ಆಕಿಗೊಂದು ಕೇಕ್ ತೊಗೊಂಬಂದಿಲ್ಲ ಕಿಚ್ ಕಿಚ್ ಮಾಡಕ್ಕೆ. ಕುಂದಿರ ಕೇಕ್ ಕಟ್ ಮಾಡ್ಬಿಟ್ಟು ಅಷ್ಟೇ ಬೆಳಗಾಡೋದಿಲ್ಲ ಏನೇ ಸೋನ್ ಟಾಟ ತಡಿ ಸೋನ್ 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 ಸೋನ್
ಹಾಂ ನಿಂದ್ರ ಅಷ್ಟ ನಿಂದ್ರ ಇಲ್ಲಿ ನೋಡು ಇಲ್ಲಿ ಖುಷಿ ಖುಷಿ ಇಲ್ಲಿ ನೋಡಿ ಇಲ್ಲಿ ಖುಷಿ ಇಲ್ಲಿ ನೋಡಿಲ್ಲ ಖುಷಿ ಖುಷಿ ಇಲ್ಲಿ ನೋಡೋಣ ಇಲ್ಲಿ ಖುಷಿ ಖುಷಿ ಅಂಟೆ ನಿಂದ್ರ ಗಂಟೆ ಖುಷಿ ಇಲ್ಲಿ ನೋಡ ಖುಷಿ ನೋಡಿಲ್ಲ ಸುನಿಲ್ అంటే నీ బర్త్డే ನೋಡಂತಲ್ಲ ಖುಷಿ ನೋಡಿಲ್ಲ ಖುಷಿ ಕೇಕ್ ಬಾಳ ಏನು ಅಲ್ಲೇ ನಿಂದ್ರು ಸುನಿಲ್ ನೋಡಿಲ್ಲ ಬಾಯ್ ಬರ್ತಾರೆ ಮಾಡಿ ಸುನಿಲ್ ನೋಡ ಸೋನಿಯಾ ಸೋನಿಯಾ
ನೀನೇ ಎತ್ಕೋರ ಆಕಿನ ನೋಡಿ ಫ್ರೆಂಡ್ಸ್, ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಅಂತೂ ಎಲ್ಲರೂ ಖುಷಿಯಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಫುಲ್ ಖುಷಿಯಿಂದ ಮಾಡಿದ್ವಿ ಎಲ್ಲರೂ ಕೂಡ. ನಾವು ಇವಾಗ ಎಲ್ಲರೂ ಎಲ್ಲರಿಗೂ ಊಟ ಹಾಕಿ ಕೊಟ್ಬಿಟ್ಟು ಎಲ್ಲರೂ ಊಟ ಮಾಡಿ ಅವ್ರವ್ರ ಮನೆಗೆ ಹೋದರೆ, ಈಗ ನಾವು ಲಾಸ್ಟ್ ಕೊನೆಯದಾಗಿ ನಾವೆಲ್ಲ ಮನೆಯೊಳಗಿದ್ದವರೆಲ್ಲರೂ ಊಟ ಮಾಡತ್ತೀವಿ. ಇವರೆಲ್ಲರೂ ಸಣ್ಣವರೆಲ್ಲರೂ ಮುಂಚಿತವಾಗಿಯೇ ಊಟ ಮಾಡಿದ್ರೆ, ಅದಾದಮೇಲೆ ನಾವು ನಿಮಗೆ ಊಟಕ್ಕೆ ಬಡಿಸ್ತೀವಿ ಬರ್ರಿ ಅಂತ ಹೇಳಿದ್ರೆ, ಸರಿ ಹಂಗಿದ್ರೆ ನೀವು ಬಡಿಸ್ರಿ ನಾವು ಊಟ ಮಾಡ್ತೀವಿ ಅಂಥೇಳಿ ಎಲ್ಲರೂ ಕೂಡ ಕುಂತು ಊಟ ಮಾಡತ್ತೀವಿ. ನೋಡಿರಿ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.